ಬ್ರದರು ಕೀನ ಅಲ್ಲೇ ಬಿಟ್ಟು ಮನೆಯಲ್ಲ ಹುಡುಕ್ತಾ ಇದಾರೆ ಗೈಸ್. ಕೀ ಅಲ್ಲೇ ಇಲ್ಲೇ ಬಿಟ್ಟಿದ್ದಾರೆ. ಇಲ್ಲಿ ಕೀ ಡೌಟು, ಒಂದ್ಸಲ ನೋಡ್ತೀನಿ, ಇನ್ನೊಂದ್ಸಲ ಅವರಿಗೆ ಫುಲ್ ಭಯ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಗೈಸ್, ನೀವೆಲ್ಲ ನನ್ನ ನೋಡ್ದಂಗೆ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಮೈಸೂರಿಗೆ ಹೋಗಿದ್ವಿ ಆಟ ಆಡಕ್ಕೆ ಅಂತ. ಏನಕ್ಕೆ ಅಂತ ನಿಮಗೆ ಗೊತ್ತು ರೀಸನ್. ಏನಕ್ಕೆ ಅಂದ್ರೆ ನಮ್ಮ ಅಪ್ಪ ಇವತ್ತು ಫ್ರೀ ಇರಲ್ಲ ಅಂತ ಹೇಳಿದ್ರು ಬೆಳಗ್ಗೆಯಿಂದ. ಸೊ ಅದಕ್ಕೆ ನಮ್ಮ ಅಪ್ಪ ಏನ್ ಮಾಡಿದ್ರು, ನೆನ್ನೆನೆ ಕರ್ಕೊಟ್ಟೋದ್ರು ಗೈಸ್ ಆಟ ಆಡಕ್ಕೆ ಅಂತ, ಮೀನ್ ಎಂಜಾಯ್ ಮಾಡ್ಸಕ್ಕೆ ಅಂತ. ಮತ್ತೆ ಗೈಸ್ ಇವತ್ತು ನಮ್ಮ ತಾತ ಬಂದಿದ್ದಾರೆ ನಮ್ಮ ಮನೆಗೆ. ನಮ್ಮ ಅಪ್ಪ ಇವಾಗ ಏನಂತ ಇದಾರೆ ಅಂದ್ರೆ, ಲೈಕ್ ಇವಾಗ ಒಂಚೂರು ಫ್ರೀ ಆಗಿದ್ದೀನಿ. ಸಂಜೆ ಫೋನ್ ಮಾಡಿದ್ರು ಗೈಸ್ ನಮ್ಮ ಅಪ್ಪ. ಫೋನ್ ಮಾಡ್ಬಿಟ್ಟು, ಈಗ ತಾತನೂ ಬಂದಿದಾರಲ್ವಾ, ಲೈಕ್ ಅವ್ರು ಬೆಳಗ್ಗೆನೆ ಬಂದ್ರು ನಮ್ಮ ತಾತ. ಅದಕ್ಕೆ ಈಗ ಎಲ್ಲಾರು ಬಂದಿದಾರಲ್ಲ, ಎಲ್ಲಾರು ಹೋಯ್ತು ಬರೋಣ ಬಂದ್ರೆ ಅಂತ ಏನೋ ಅಂದ್ರು. ಈಗ ಅದಕ್ಕೆ ಈಗ ನಮ್ ತಾತನೇ ಕೇಳೋಣ ಬನ್ನಿ ಗೈಸ್, ಏನೋ ರೆಡಿ ಆಗ್ತಾ ಇದಾರೆ, ಎಲ್ಲಿಗೆ ಅಂತ ಕೇಳಿ ನೋಡೋಣ. ಮಗಳು ಹಳ್ಳಿಯಿಂದ ಆನಿವರ್ಸರಿ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಯ್ತು ಬರೋಣ. ತೇಜಸ್ ಬಾನಿನ. ಸರಿ ತಾತ, ಆಯ್ತು ಬರ್ತೀನಿ. ನೀವು ಹಿಂಗೆಲ್ಲ ಫುಲ್ ಏನ್ ತಾತ ಫುಲ್ ಮಿನ್ಸ್ತಾ ಇದೀರಾ? ರೆಡಿ ಆಗ್ಬಿಟ್ಟು ಫುಲ್ ಮಿನ್ಸ್ತಾ ಇದೀರಾ? ಥ್ಯಾಂಕ್ಸ್. ಓಕೆ, ಹೊರಡೋಣ ತಾತ? ಆಯ್ತಪ್ಪ, ಬನ್ನಿ ಹೊರಡೋಣ. ಇವಾಗ ಓಡ್ತಾ ಇದೀವಿ, ಬನ್ನಿ ಈಗ ಕೂರೋಣ. ಅಲ್ಲಿ ನಾನು ಕೂರ್ಬೇಕಂದ್ರೆ ನಮ್ಮ ತಾತ ಇವತ್ತಿನ ಮುಂದೆ ಕೂರ್ತೀನಿ ಅಂದ್ರು, ಅದಕ್ಕೆ ಅವ್ರು ಅಲ್ಲಿ ಕೂತಿದಾರೆ. ಇವಾಗ ಹಿಂದೆ ಹೋಗ್ಬೇಕು ಗೈಸ್. ಬನ್ನಿ ಹೊರಡೋಣ, ಲೇಟ್ ಆಯ್ತು ದೇವಸ್ಥಾನಕ್ಕೆ. 8 ಗಂಟೆ ಆಗೋಯ್ತು, ಅದೇನು ಓಪನ್ ಇರ್ತಾ ಇಲ್ವಾ ಕ್ಲೋಸ್ ಇರ್ತಾ ಗೊತ್ತಿಲ್ಲ. ಬನ್ನಿ ಗೈಸ್, ಇವಾಗ ಕೇಳೋಣ ನಮ್ಮ ಅಮ್ಮನಿಗೆ ನೆನ್ನೆ ಏನ್ ಅನ್ನಿಸ್ತು ಅಂತ. ಹೇಳಮ್ಮ, ನೆನ್ನೆ ಏನ್ ಅನ್ನಿಸ್ತು? ನೆನ್ನೆ ತುಂಬಾ ಚೆನ್ನಾಗಿತ್ತು ತೇಜಸ್, ಫೈನ್ ಆಯ್ತು ಆಟ ಆಡ್ಕೊಂಡು. ನೆನ್ನೆ ಯಾವತ್ತು ನಾನು ಪಾಯಿಂಟ್ಸ್ ತೆಗಿತಾನೆ ಇರ್ಲಿಲ್ಲ, ನೆನ್ನೆ ಮಾತ್ರ ಎಷ್ಟು 59 ಏನೋ ಬಂದಿತ್ತು ನನ್ಗೆ. ಸೂಪರ್ ಆಗಿತ್ತು. ಪಾಯಿಂಟ್ಸ್ ಎಲ್ಲ ಸಖತ್ತಾಗಿ ತಿಂದ್ವಿ, ಚೆನ್ನಾಗಿ ಆಟ ಆಡಿದ್ವಿ, ಮಜ್ಜಾ ಮಸ್ತಿ ಮೋಜ್ ಮಸ್ತಿ ಎಲ್ಲ ಮಾಡಿದ್ವಿ. ಆಮೇಲೆ ಬಂದು ಸ್ವಲ್ಪ ಫಿಲಮ್ ನೋಡಿದ್ವಿ, ಯಾವ್ದದು ಇದು ಕಿಂಗ್ಡಮ್. ಆಮೇಲೆ ಇನ್ನೊಂದು ನೋಡಿದ್ವಲ್ಲ, ಮೇಡ್ ಇನ್ ಕೊರಿಯಾ. ಅದು ತುಂಬಾ ಚೆನ್ನಾಗಿತ್ತು. ಒಟ್ನಲ್ಲಿ ನೆನ್ನೆ ದಿನ ಚೆನ್ನಾಗಿತ್ತು. ಇವತ್ತಿನ ದಿನಾನು ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ನಮ್ದು. ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ನಾನು, ನಮ್ಮ ಯಜಮಾನ್ರು, ನನ್ನ ಮಗ, ನಮ್ಮ ತಂದೆ, ನನ್ನ ತಮ್ಮನೂ ಬರ್ಬೇಕಿತ್ತು, ಬಟ್ ಅವ್ನು ಡ್ಯೂಟಿಗೆ ಹೊಟ್ಟೋಗಿದ್ದಾನೆ, ಇವತ್ತು ರಜಾ ಇಲ್ಲ ಅವನಿಗೆ. ಸೊ ಅಷ್ಟೇ ಫ್ರೆಂಡ್ಸ್. ಗೈಸ್, ಇದಲ್ಲಿ ಏನ್ ಜೋಕ್ಸ್ ಅಂದ್ರೆ, ನಮ್ಮ ಅಮ್ಮ ಚೆನ್ನಾಗಿ ಆಡಿದೀನಿ ಅಂತ ಏನೋ ಅಂದ್ಬಿಟ್ರು, ಆದ್ರೆ ಲಾಸ್ಟ್ ಬಂದವ್ರೆ ಅವರು. ನೆನ್ನೆ 50 ಎಷ್ಟಮ್ಮ ಅನ್ಸ್ಕೊಂಡಿದ್ದು? 59. ನೋಡಿ ಗೈಸ್, ನಮ್ಮ ಅಪ್ಪ 79, ನನ್ 69, ನಮ್ಮ ಅಮ್ಮ 59. ಏನ್ ಫ್ರೆಂಡ್ಸ್ ಎಲ್ಲ 10 ಪಾಯಿಂಟ್ಸ್. ಮೊದ್ಲೆಲ್ಲ 5, 10 ತೆಗಿತಾ ಇದ್ದೆ. ಈ ಸತಿ ಇದ್ರಲ್ಲಿ 59 ಪಾಯಿಂಟ್ಸ್ ಬಂದಿದೆ. ತುಂಬಾ ಖುಷಿ ಆಯ್ತು ನನಗೆ, ಇಂಪ್ರೂವ್ ಆಗಿದ್ದೀನಿ. ಗೈಸ್, ಆಕ್ಚುಲಿ ನೆನ್ನೆ ಏನಾಯ್ತು ಅಂದ್ರೆ, ಅಲ್ಲಿ ಯಾರೋ ವರ್ಕರ್ ಇರ್ತಾರೆ, ಅವ್ರು ಒಂಚೂರು ಹೇಳ್ಕೊಟ್ರು ಅಮ್ಮಂಗೆ. ರೀಚ್ ಆದ್ವಿ ಗೈಸ್ ದೇವಸ್ಥಾನಕ್ಕೆ. ಕ್ಲೋಸಿಂಗ್ ಟೈಮ್ ಅಂತೆ, ಇವಾಗ ಮಹಾಮಂಗಳಾರತಿ ಆಗೋಯ್ತಂತೆ. ದರ್ಶನ ಆಯಿತು. ಇಲ್ಲಿ ಯಾರೋ ಗೊತ್ತಿರೋರು ಸಿಕ್ಕಿರು ಅಂತ ಮಾತಾಡ್ತಿದ್ವಿ ಗೈಸ್. ಹಂಗೆ ಒಂದು ಫೋಟೋನು ತೊಗೊಂಡ್ಬಿಟ್ವಿ ಗೈಸ್ ಅವ್ರ ಜೊತೆ. ಗೈಸ್, ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಲೈಕ್ ಇಲ್ಲಿ ಇನ್ನೊಂದ್ಸಲ ಬಂದಾಗ ಹಸುಗಳಿಗೆಲ್ಲ ಫೀಡ್ ಮಾಡೋಣ ಅಂತ ಬಾಳೆಹಣ್ಣೆಲ್ಲ ತಂದಿದ್ವಿ ಗೈಸ್ ಈ ಸಲ. ಗೈಸ್, ಹಿಂಗ್ ಅಜೀಬ್ ಆಗೋಯ್ತು ಅಂದ್ರೆ, ಇಲ್ಲಿ ಯಾರು ವರ್ಕರ್ಸ್ ಇರ್ತಾರೆ, ಐ ಮೀನ್ ಸೆಕ್ಯೂರಿಟಿ ಅವರು ಇವರು ಯಾರು ಇರ್ತಾರೆ ಅವರು, ನಾವಲ್ಲಿ ಮಾತಾಡ್ತಾ ಇದ್ವಿ ಕೊಠಡಿ ಇನ್ಚಾರ್ಜ್ ಅವ್ರ ಹತ್ರ ಇನ್ನೊಂದ್ ಸ್ವಲ್ಪ ಮಾತಾಡ್ತಾ ಇದ್ವಿ. ಅವ್ರು ಅದೇ ಕರೆದ್ಬಿಟ್ಟು ಬಂದ್ರಿ ಬೇಗ ಗೇಟ್ ಕ್ಲೋಸ್ ಮಾಡ್ತಾ ಇದೀವಿ ಅಂದ್ಬಿಟ್ರು ಗೈಸ್. ಇಂತ ಅಜೀಬ್. ತೇಜಸ್, ನಮ್ಮ ಮದುವೆ ಆದ್ವಲ್ಲಮ್ಮ,
ನಮ್ಮ ಮದುವೆ ಆಗಿ ಚೌಲ್ಟ್ರಿ ಇದೇನೆ ಇಲ್ಲಿ ರೈಟ್ ಸೈಡ್ ಇದೆ ನೋಡಿ, ಇಲ್ಲಿದೆ ನೋಡು, ಇದು ವಿದ್ಯಾಶ್ರೀ ಕಲ್ಯಾಣ ಮಂಟಪ. ಇದೇ ಕಲ್ಯಾಣ ಮಂಟಪದಲ್ಲೇ ನಮ್ಮ ಗಂಡು ನಿಮ್ಮ ಮುಂದೆ ಮದುವೆ ಆಗಿದ್ದು ಇವತ್ತಿನ ದಿವಸ 19 ವರ್ಷದ ಕೆಳಗೆ. ಓಕೆ, ಇದೇ ಚೌಲ್ಟ್ರಿ. ಗೈಸ್ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ನಮ್ಮ ಗೇಟ್ ಹತ್ರ ನಮ್ಮ ಬ್ರದರು ನಮ್ಮ ಮನೆಗೆ ಒಯ್ದು ಬರ್ತಾಯಿದ್ರು. ಹಾಗೆ ಕೈಯಲ್ಲೇನೋ ಗಿಫ್ಟ್ ಏನೋ ತೊಗೊಂಡಿದ್ರು, ಅದನ್ನು ತೋರಿಸ್ತಾ ಇದ್ರು ನನಗೆ. ನೋಡು ನಿಮ್ಮ ಪೇರೆಂಟ್ಸ್ಗೆ ತಂದೀನಿ ಮತ್ತು ಆ್ಯನಿವರ್ಸರಿ ಅಲ್ವಾ ಅಂತ. ಅದಕ್ಕೆ ನಾನು ಹೇಳಿದೆ ಓ ಥ್ಯಾಂಕ್ ಯು ಅಂತ. ವಿಶ್ ಯು ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗಶ್ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು ಗಣಪ. ಹಾಂ ಕೊಡಮ್ಮ. ಸೊ ನೋಡಿ ಗೈಸ್, ನಮ್ಮ ಅಮ್ಮ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಗಿಫ್ಟ್ನ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ನಮ್ಮ ಬ್ರದರ್ ತಂದ್ಕೊಟ್ಟಿರೋದು ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ನಮ್ಮ ಬ್ರದರು ಕೀನ ಅಲ್ಲೇ ಬಿಟ್ಟು ಮನೆಯಲ್ಲೇ ಹುಡುಕ್ತಾ ಇದಾರೆ ಗೈಸ್. ಕೀ ಅಲ್ಲೇ ಗಾಡಿಲೇ ಬಿಟ್ಟಿದ್ದಾರೆ ಅಂತ ನಮ್ಮ ಅಮ್ಮ ಇವಾಗ ಅಂತ ಇದಾರೆ. ಗಾಡಿಲಿ ಕೀ ಡೌಟು, ಒಂದ್ಸಲ ನೋಡ್ತೀನಿ, ಇನ್ನೊಂದ್ಸಲ ಅವ್ರಿಗೆ ಫುಲ್ ಭಯ. ಇವಾಗ ಹಣದ ಬನ್ನಿ ಗೈಸ್, ಕೀ ಸಿಕ್ತಂತೆ, ಅಲ್ಲೇ ಇದೆಯಂತೆ, ಗಾಡಿಲೇ ಬಿಟ್ಟಿಯಾರಂತ ಅರ್ಥಲೆ. ಸುಮ್ನೆ ಬೇಗ ಕಾಬ್ರಿ ಮಾಡಿಸಿ ಕರ್ಕೊಂಡ್ಬಂದು ಗೈಸ್. ಕೀ ಸಿಕ್ತು ಅನ್ನೋ ಖುಷಿಲಿ ನಮ್ಮ ಬ್ರದರು ತುಂಬ ಸ್ಪೀಡಾಗಿ ಕರ್ಕೊಂಡು ಹೋದ್ರು ಗೈಸ್ ನೆನ್ನೆ. ಮತ್ತು ನಮ್ಮ ತಾತ ಮತ್ತು ನಮ್ಮ ಅಪ್ಪ ಕಾರಲ್ಲಿ ಹೋಯ್ತು ಬಂದರು ಗೈಸ್ ಮನೆಗೆ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ಬಾಯ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.